ನಮ್ಮ ಮೊಮ್ಮಕ್ಕಳು ಈಡ ನೋಡ್ರಿ. ಲವ್ ಇಬ್ರು. ಚೆನ್ನಾಗಿ ಕಾಣ್ತಾ ಇದ್ದೀನಾ ಬೆಳ್ಳಗೆ? ಸೂಪರ್. ಬರೀ ಇಂಥದೆಯಾ? ಆನ್ ಮಾಡು. ಚೆನ್ನಾಗೈತೆ. ಹಾಯ್ ಹಲೋ. ಯಾರು ಯಾವಾಗ ತಂದೆ? ಹಾಯ್ ಹಲೋ. ಯಾರು ಯಾವಾಗ ತಂದೆ? ಚೆನ್ನಾಗೈತಲ್ಲ, ಕ್ಯೂಟ್ ಆಗೈತೆ. ನೋಡಿ ಗಾಯ್ಸ್, ಆನೆ ಏನ್ರಲ್ಲಿ ಬಂದಿತ್ತೆ? ಕ್ಯಾಂಡಲ್ ಹಚ್ಬೋದು, ನಮ್ಮ ಸೀನಿಯರ್ ಮ್ಯಾನೇಜರ್ ಗಿಫ್ಟ್. ಓ, ಇಲ್ಲಿ ಕ್ಯಾಂಡಲ್ ಹಚ್ಚಿ ಇಕ್ಕದು. ಚೆನ್ನಾಗೈತೆ ಚೆನ್ನಾಗೈತೆ. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಜನ್ಮಕ್ಕೆ ಹೋಗೋ. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕೀರ್ತಿ ಸಿಂಚು ವ್ಲಾಗ್ಸ್. ಇವತ್ತು ಏನು ವ್ಲಾಗ್ ಅಂತ ತಮ್ಲೈನಲ್ಲಿ ನೋಡಿರ್ತೀರಾ. ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಸಡನ್ನಾಗೆ ನಮ್ಮ ಅಕ್ಕವ್ರ ಫ್ರೆಂಡ್ಸ್ ಮ್ಯಾರೇಜ್, ಅಣ್ಣಂದು ಏನೋ ಮದುವೆ ಇತ್ತಂತೆ. ಅದಕ್ಕೆ ಊರಲ್ಲಿ ಮದುವೆ ಇರೋದಲ್ವಾ, ಅದಕ್ಕೆ ಸ್ಯಾಟರ್ಡೆ ಆಗಿರೋದ್ರಿಂದ ಊರಿಗೆ ಹೋಗ್ಬಿಟ್ಟು ಅಜ್ಜಿ ನೋಡಿಕೊಂಡು ಸ್ವಲ್ಪ ನಮಗೆ ಅಂತ ಪ್ಯಾಕ್ಗಳು ಮಾಡ್ಕೊಂಡು ಕಾಯಿ ಅದು ಇದು ಅಂತ, ಆಮೇಲೆ ಸಂಡೇ ಮದುವೆಗೆ ಹೋಗ್ಬೇಕು. ಸೊ ಹೆಂಗಿರುತ್ತೆ ನಮ್ಮ ಡೇ, ನಾವು ಊರಿಗೆ ಹೋಗಿ ಏನೇನೆಲ್ಲ ಮಾಡ್ತೀವಿ ಅನ್ನೋದ ಈ ವ್ಲಾಗಲ್ಲಿ ನೋಡಿ ಎಂಜಾಯ್ ಮಾಡಿ. ಮೇಡಮ್ ಅವ್ರು ಫುಲ್ ರೆಡಿ ಆಗ್ಬಿಟ್ಟಿದ್ದಾರೆ. ಇಲ್ಲಿ ಸಿಂಕಲ್ ಪಾತ್ರೆ ತೊಳಿಬೇಕು. ಏನು ರೆಡಿ ಆಗಿಲ್ಲ. ಏನು ರೆಡಿ ಆಗಿದ್ದೀನಿ ಗೈಸ್, ನಾನು ಎಣ್ಣೆ ಹಾಕಿರೋ ಟಾಪು ಅದನ್ನೇ ಹಾಕೊಂಡಿದ್ದೀನಿ. ತಲೆಗೆ ಎಣ್ಣೆ ಹಾಕೊಂಡಿದ್ದಾರ, ಮತ್ತೆ ಏನು ಚೇಂಜ್ ಮಾಡೋದು ಅಂತ ಹಂಗೆ ಬಂದೆ. ಊರಿಗೆ ಹಿಂಗೆ ಹೋಗೋದಾ? ಎಣ್ಣೆ ಹಚ್ಕೊಂಡು ತಲೆಗೆ. ಎಸ್. ಏನು ನೀನು ಫ್ಯಾಷನ್ ಶೋಗೆ ಹೋಗ್ತಾ ಇದೆಯಾ? ಸರಿ ಗೈಸ್, ಬನ್ನಿ ಇವಾಗ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋಣ. ಯಾವ್ಯಾವ ಡ್ರೆಸ್ ತಗೊಳ್ತೀವಿ ಮದುವೆಗೆ ಅಂತ ತೋರಿಸ್ತೀವಿ, ಆಯ್ತಾ? ಬನ್ನಿ ಗೈಸ್, ನೋಡೋಣ ಇವಾಗ ಯಾವ ಬಟ್ಟೆ ತಗೊಳ್ಬೇಕು ಅಂತ. ನಮ್ಮ ಅಕ್ಕನ ಬೀರುನ ಸರ್ಚ್ ಮಾಡೋಣ. ಬನ್ನಿ. ಅವಳ ಪ್ರೆಸೆನ್ಸ್ ಇರಲ್ಲ, ಬರೀ ಬೊಂಬೆ ಪ್ರೆಸೆನ್ಸ್. ಕತ್ಲೆನಾ? ಇಂತ ಇಲ್ಲ. ಬನ್ನಿ ಬನ್ನಿ, ಹೆಂಗಿಡ್ಕೊಂಡಾಳ ನೋಡೋಣ. ನೋಡಿದ್ರೆ ಬೈತಾಳೆ, ಬೈಕೊಳ್ಳಿ. ನನ್ನ ತಂಗಿಗೆ ಇಷ್ಟು ಬಟ್ಟೆ ಇದ್ರು ಬಟ್ಟೆ ಸಾಕಾಗಲ್ಲ. ಅಲ್ಲೂ ಒಂದಷ್ಟು ಐತೆ, ಇಲ್ಲೂ ಒಂದಷ್ಟು ಐತೆ. ಇದು ಫ್ರಾಕ್ ಹಾಕೊಳ್ಳ ಅಥವಾ ಕ್ರಾಪ್ ಟಾಪ್ ಹಾಕೊಳ್ಳ? ಕ್ರಾಪ್ ಟಾಪೇ ಹಾಕು. ಚೆನ್ನಾಗಿದೆ. ಸಿಸ್ಟರ್ಸ್ ಇದ್ರೆ ಇದೊಂದು ಲಾಭ, ಅಡ್ವಾಂಟೇಜ್. ಎಲ್ಲ ಡ್ರೆಸ್ ಹಾಕೊಂಡು ಮಿಂಚಬಹುದು. ಬಟ್ ಇವ್ರಿಬ್ರು ಏನ್ ಗೊತ್ತಾ ಗೈಸ್, ತಗೋತಾರೆ ದೊಡ್ಡ ದೊಡ್ಡ ಫ್ರಾಕ್ಸ್ಗಳು. ಎಷ್ಟು ಬಟ್ಟೆ ಅಂದ್ರೆ ಎಲ್ಲ ಒಂದೊಂದೇ ಸಲ ಹಿಕ್ಕಿರೋದು. ಇದೆಯಲ್ಲ, ಅಲ್ಲ ಇದನ್ನ ಪಾಪ ಡೈಲಿ ಆಫೀಸಿಗೆ ಹಾಕೊಂಡು ಹೋಗಕ್ಕಾಗುತ್ತಾ ಹೇಳ್ರಿ? ಹಾ ಅಂದ್ರೂ ಫಂಕ್ಷನ್ಗಳಿಗೆ ರಿಪೀಟ್ ಮಾಡಲ್ಲ ಗೈಸ್ ಇವರು. ಒಂದ್ಸಲಿ ಹಾಕಿದ್ರೆ ಮುಗೀತು. ಫೋಟೋಸ್ ಇರುತ್ತಲ್ಲ ಅದಕ್ಕೆ. ಬೆಳ್ಳು ಕಂಟೋಳ್ ನನ್ ತಂಗಿ. ಲೂಸ್ ಆಗುತ್ತೆ ಕಣೆ. ಟಕ್ ಹಿಡ್ದಾಯ್ತು. ನಿಂದು ತಾನೇ? ನಂದೇನೆ. ನನ್ನ ಬಟ್ಟೆನೂ ಬಿಡಲ್ಲ ಗೈಸ್ ಇವರು. ಓಕೆ ಜಾಯ್, ಬನ್ನಿ ಹೋಗೋಣ, ಪ್ಯಾಕ್ ಮಾಡ್ಕೊಳ್ಳೋಣ. ಇಷ್ಟೇ. ನಾನು ಸಿಂಪಲ್ ಆಗಿ ಯಾವ ಹುಡುಗಿನಾರು ಹಿಂಗೆ ತಗೊಂಡ್ಬಿಟ್ಟು ಇದು ಎತ್ಕೋತೀನಿ, ಒಂದ್ಸರಿ ತಗೊಳ್ಳೋಣ ಅಂದ್ಬಿಟ್ಟು ಇದು ಎತ್ಕೊಂಡು ಹೋಗ್ತಾರ. ಇಲ್ಲ, ನಾನು ಮಾತ್ರ ಹಂಗೆ ಯಾವ್ದಾರ ಒಂದು ಸೆಲೆಕ್ಟ್ ಮಾಡ್ತೀನಿ, ತಗೊಳ್ತೀನಿ, ಹೋಗ್ತೀನಿ. ಚೆನ್ನಾಗಿ ಕಾಣುತ್ತಾ ಚೆನ್ನಾಗಿ ಕಾಣಲ್ವಾ ಅದು ಸೆಕೆಂಡ್ರಿ. ಹಾಕೊಂಡಿಲ್ಲ, ಹಾಕೊಬೇಕು ಅಷ್ಟೇ. ಓನ್ಲಿ ಶಾಪ್ ಮಾಡಿದಾರ ಅಕ್ಕ ಅವರು. ಅವಳು ವರ್ಕ್ ಮಾಡ್ತಾರೋ ಬ್ರ್ಯಾಂಡ್ ಅದು, ಓನ್ಲಿ ಬ್ರ್ಯಾಂಡ್. ಓನ್ಲಿ ಅಲ್ಲ, ಅದು ಜಾಕ್ ಅಂಡ್ ಜೋನ್ಸ್ ಅವಳು ವರ್ಕ್ ಮಾಡೋದು. ಬಟ್ ಅವ್ರದ್ದು ಯೂನಿಫಾರ್ಮ್ ಇದೆ, ಓನ್ಲಿ ಬ್ರ್ಯಾಂಡ್ ಇದೇನೆ. ಓನ್ಲಿ ಅಲ್ಲಿ ತಗೊಳ್ಸಿದಾರೆ ಅಕ್ಕ ಅವರು. ನನ್ನ ತಂಗಿ ನೋಡ್ಬೇಕು ಈ ವ್ಲಾಗ್ನ. ನೋಡೇ ನೋಡು, ಸಕ್ಕತ್ತಾಗಿದೆ. ಇದು ಕ್ರಾಪ್ ಟಾಪೇ. ನಾನು ಹೆಂಗಿಂದ ಹಾಕೊಳ್ಳೋದು? ಓ ಹಿಂಗ ಚೆನ್ನಾಗಿದೆ ಅಲ್ಲ? ಚೆನ್ನಾಗೈತೆ ಚಂದು. ನನಗೂ ತಕೊಂಡ್ ಕೊಡೆ ಅಕ್ಕ. ನನ್ಗೊಂದು ಒಂದ್ಸತಿನೂ ತಗೊಂಡ್ ಕೊಟ್ಟಿಲ್ಲ ತಾನೆ ಅವಳು. ನನಗೆ ತಂದ್ಕೊಟ್ಟಿಲ್ಲ ಸಿಂಚು ಅವಳು. ಚೆನ್ನಾಗೈತೆ. ಇವಾಗ ಯಾವ್ದಾರ ಒಂದು ಟಿ ಶರ್ಟ್ ಹಾಕೊಬೇಕಲ್ಲ, ಯಾವ್ದು ಹಾಕೊಳ್ಳಿ? ಇದೇ ಚೆನ್ನಾಗಿತ್ತಲ್ಲ. ಎರಡೈದು ಅಲ್ಲಿ ರಿಟರ್ನ್ ಬರ್ತಾ ಒಂದು ತಗೋ. ಆಮೇಲೆ ನೋಡೋಣ ಬಿಡು. ಇದ್ರಲ್ಲೇ ಬಾ, ರಿಟರ್ನ್ ಬರ್ತಾ ಒಂದು ಹಾಕೊಂಬಂದ್ರೆ ಆಯ್ತು. ಸರಿ ಆಯ್ತು, ಬಾಯ್. ಕ್ಲೋಸ್. ಅಮ್ಮೋ, ನನ್ನ ತಂಗಿ ಕನ್ನಡಿ ನೋಡಕ್ ಆಗ್ತಾ ಇಲ್ಲ. ಚೀ ಚಿ ಗಲೀಜು. ಚೀ ಚಿ ನೋಡಿ ಗೈಸ್, ನೋಡಿ
ಇದೆಲ್ಲ ನಾನು ಆರ್ಗನೈಸ್ ಮಾಡಿಟ್ಟಿರೋದು, ಇದೆಲ್ಲ ಅವಳದು. ಕಸ ಕಸ ಮಾಡ್ಕೊಂಡಿದ್ದಾಳೆ ಎಲ್ಲ. ಇದು ಎಷ್ಟು ನೀನ್ ಬರಲ್ಲ ತಾನೆ ಅವಳಿಲ್ಲ ಅಂದ್ರೆ? ಇಲ್ಲಪ್ಪ, ನಾನು ಅವಳ ರೂಮ್ಗೆ ಬರಲ್ಲ. ನಾನೊಬ್ರು ಬಂದ್ರೆ ಇಬ್ರು ರೂಮ್ ಕಲಾಯಿಸ್. ಏನು ಇಕ್ಕಿಲ್ಲ ಮುಖ, ಏನೋ ಪೇಪರ್ 20-40 ರೂಪಾಯಿ ಇಕ್ಕೊಳ್ಳೆ ಗೈಸ್ ಅಷ್ಟೇ. ಯಾರು ಇಲ್ಲ. ಇದು ಸ್ಮೆಲ್ ಚೆನ್ನಾಗಿದೆ, ಬಟ್ ತುಂಬಾ ಸ್ಟ್ರಾಂಗ್ ಸ್ಮೆಲ್ ಇದೆ. ಪಾರ್ಕ್ ಅವೆನ್ಯೂ ಅಮೆಝಾನ್ ವುಡ್ಸ್ದು ನೋಡು. ತಂದವಳೊಳ್ಳೆ ಎಷ್ಟೇ ದೊಡ್ಡಪ್ಪ ಕೊಡ್ಸಿರೋದು. 400 ರೂಪಾಯಿ. ಏಯ್, ಡ್ರೆಸ್ ಬೇರೆ ಹಾಕೊಂಡ್ಮೇಲೆ ಹೊಡ್ಕೊಳೆ. ಘಾಟ್ ತರ ಹೆವಿ ಬರುತ್ತೆ. ಸ್ಟ್ರಾಂಗ್ ಬಟ್ ಸ್ಮೆಲ್ ಚೆನ್ನಾಗಿರುತ್ತೆ. ತುಂಬಾ ತಗೊಂಬೇಕಾ? ಅಲ್ಗ ಬೈತಾಳೆ. ಏಯ್, ಚಿಕ್ಕ ತಗೋ ಸಾಕು. ಇದು ತಗೋ ಸಾಕು. ಇದು ಚಿಕ್ಕದು ತಾನೆ, ಅದೇ ಸ್ಯಾಂಪಲ್ಸ್. ಎಲ್ಲ ತಗೊಂಡ್ಬಿಡ್ತಾಳೆ. ಆದ್ರೆ ಒಬ್ರಿಗೂ ಅಂದುಕೊಳಲ್ಲ, ನಾವೇ ಹಿಂಗೆ ಎತ್ಕೊಳ್ತೀವಿ ಅಷ್ಟೇ. ಸರಿ ನಡಿ ಸಾಕು. ಇನ್ನೆಷ್ಟು ನೋಡ್ತೀಯ ಪಾಪ ರೂಮ್ನ. ಬಾರೆ ನಡಿ, ಆಯ್ತು, ಕ್ಲೋಸ್ ಮಾಡು. ಮನೆ ಬಿಡಕ್ಕೆ ತಯಾರಾಗಿದ್ದೀವಿ. ಇವಳ್ದಿದು ಲಗೇಜು, ನಂದಿದು ಲಗೇಜ್. ಬನ್ನಿ, ನಮ್ಮೂರ್ಗೆ ಹೋಗಿ ಸಿಗ್ತೀವಿ. ಮತ್ತೆ ನಮ್ಮೂರು ಹೋಗೋವರೆಗೂ ಸಿಗಲ್ಲ, ಆಯ್ತಾ? ನಮ್ಮೂರ್ಗೆ ಹೋಗಿ ಸಿಗ್ತೀವಿ. ಬಾಯ್. ನಾನು ನನ್ನ ನೋಡ್ಕೊಂಡು ಮಾತಾಡ್ತೀನಿ ಕಡೆ, ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ಬೇಕು. ನನ್ನ ನೋಡ್ಕೊಂಡು ಮಾತಾಡ್ತೀನಿ. ಗೈಸ್, ಇವಾಗ ಜಸ್ಟ್ ನಮ್ಮ ಮನೆಗೆ ಬಂದು ನಾವು ಅಲ್ಲಿ ಅಜ್ಜಿ ಮನೆಗೆ ಬಂದಿದ್ದೀವಿ. ನಮ್ಮ ಅಜ್ಜಿ ನೋಡಿದ್ರೆ ಇಲ್ವೇ ಇಲ್ಲ, ಇಷ್ಟೊತ್ತರೆಗೂ ಕಾಯ್ಕೊಂಡು ಕೂತಿದ್ರಂತೆ. ಇವಾಗ ಹೋದ್ರಂತೆ. ನೀವು ಬರಂಗೆ ಕಾಣಲ್ಲ ಅಂದ್ಬಿಟ್ಟು ಹೋದ್ರಂತೆ. ಇವಾಗ ಜಸ್ಟು ಅವ್ರ ಎಮ್ಮೆಗೆ ನೀರು ಕುಡ್ಸಕ್ಕೆ. ಬನ್ನಿ ಗೈಸ್, ನಾನು ಮಾತ್ರ ಇವಾಗ ಇಲ್ಲಿ ಟೆರೆಸ್ ಮೇಲೆ ಬಂದು ಕೂತ್ಕೊಂಡಿದ್ದೀನಿ. ಬಿಕಾಸ್ ನೆಟ್ ಸಿಗಲ್ಲ ಇಲ್ಲಿ. ಏರ್ಟೆಲ್ ಯೂಸರ್ಸ್ಗೆ ನೆಟ್ ಸಿಗಲ್ಲ. ನಮ್ಮ ಅಕ್ಕಂದು ಜಿಯೋ, ಅವಳಿಗೆ ಅಲ್ಪ ಸ್ವಲ್ಪನಾದ್ರೂ ಸಿಗುತ್ತೆ ಮನೆ ಒಳಗಡೆ. ನನಗೆ ಅದು ಸಿಗ್ತಾ ಇಲ್ಲ. ಒಂದು ಫಿಲಮ್ ಡೌನ್ಲೋಡ್ ಮಾಡ್ಕೊಳ್ಳೋಣ ಅಂತ ಇಲ್ಲ, ಅವಾಗಲಿಂದ ಕೂತಿದ್ದೀನಿ. ಬರೀ 25-28% ಆಗೈತೆ ಅಷ್ಟೇ. ಏನು ಮಾಡೋದು? ಇದೊಂದು ಬೇಜಾರಲ್ಲ. ನಮ್ಮ ಅಜ್ಜಿ ಇದ್ದಿದ್ರೆ ಟೈಮ್ ಪಾಸ್ ಆಗ್ತಿತ್ತು. ಇವಾಗ ನಮ್ಮ ಅಕ್ಕ ಮಾತ್ರ ಆರಾಮಾಗಿ ಚಿಂದಿಯಾಗಿ ಮೂವಿ ನೋಡ್ತಾವಳೆ. ಅವಳ ಕೈಲಿ ಹಾಟ್ಸ್ಪಾಟ್ ಹಾಕಿಸ್ಕೊಂಡ್ರು ಕೂಡ ನೆಟ್ಟೇ ಸಿಗ್ತಾಯಿಲ್ಲ ನನ್ನ ಫೋನ್ಗೆ. ಅದಕ್ಕೆ ಇಲ್ಲಿ ಬಂದು ಡೌನ್ಲೋಡ್ ಮಾಡ್ಕೊಳ್ಳೋದು. 2 ನಿಮಿಷ ಕೆಲಸ ಅಂತ 20 ನಿಮಿಷದಿಂದ ಇಲ್ಲೇ ಕೂತಿದ್ದೀನಿ. ಇನ್ನೂ ಡೌನ್ಲೋಡ್ ಆಗಿಲ್ಲ. ಬಂದವರು ಹೋದವರು ಎಲ್ಲರನ್ನೂ ಮಾತಾಡಿಸಿ ಸಾಕಾಯಿತು. ಈಗ ಬಂದು ಅರ್ಧ ಗಂಟೆ ಆಯಿತು. ಚೆನ್ನಾಗಿದ್ದೀರಾ, ಊಟ ಆಯಿತಾ ಅಂತ ಹೇಳಿ ಕುತ್ಕೊಂಡ್ಬಿಟ್ಟಿದ್ದೀನಿ ಕೆಳಗಡೆ, ಅವ್ರಿಗೆ ಕಾಣಿಸ್ತೇ ಇರೋ ಹಾಗೆ. ಇದು ಗೈಸ್ ಪರಿಸ್ಥಿತಿ, ಇವಾಗಿನ ಪರಿಸ್ಥಿತಿ ಇದು. ಏನು ತಿಂದಿದ್ಯಾ? ಟೊಮ್ಟ. ನಮ್ಮ ಅಕ್ಕ ಟೊಮ್ಟ ತಿಂತಾಳೆ. ಲೈಕ್ ಮಾಡಿ. ಕೊಡು, ಸ್ವಲ್ಪ ಕೊಡು ಸಾಕು. ನಾನು ತಿಂದೆ. ಇಷ್ಟೇ ನಮ್ಮ ಕಡೆ ಸ್ವಲ್ಪ ಅಂದರೆ ಗೈಸ್, ಇಷ್ಟೇ ಸ್ವಲ್ಪ ಅಂದರೆ. ನೀನೇನು ಗಂಡಲ್ಲಿ ಹೋಗಲೇ ಅಪ್ಪ, ನೀನು ಹೇಳು ಸಾಕೆ ಕೊಡ್ತೀನಿ. ಫ್ಲಾಶ್ ಆನ್ ಮಾಡ್ಕೋ. ಅದ್ಯಾಕೆ ಸಣ್ಣಗಾಗಿದ್ಯವ? ಮನವಳಿಗೆ ಹಂಗೆ ಬರಲ್ಲ ನೆಟ್ವರ್ಕು. ನೋ ನೆಟ್ವರ್ಕ್, ಲೋ ಪ್ರಾಬ್ಲಮ್. ನೋ ನೆಟ್ವರ್ಕ್. ಬಂದ ಮಂಗೆ ಅಲ್ಲಿ ಕೇಳಿಸ್ತಾ ಇಲ್ಲ. ಅಲ್ಲಿ ನಡಿ, ಅಲ್ಲಿಗೆ ಬಾ. ಕಟ್ ಮಾಡಿದ್ರು. ಇಲ್ಲಿ ನೆಟ್ವರ್ಕ್ ಇಲ್ಲ ಗೈಸ್, ಇವ್ರು ನಮ್ಮನ್ನ ಬಿಡಲ್ಲ ಗೈಸ್. ಏನ್ ಮಾಡ್ತಾಳೆ ಇವಾಗ ಐತೆ ನೆಟ್ವರ್ಕು. ಬರೇ ಊಟ ಚೆನ್ನಾಗಿರವ ಹೋಲ್. ಚೆನ್ನಾಗಿರು. ನಾಗಜ್ಜಿ ಫೀಲ್ಸ್ ನಿನ್ ಮೇಲೆ ಅನಾಥ ಮಗುವಾದೆ ಅನ್ನೋ ಫೀಲ್ಸ್ ನಿನ್ ಮೇಲೆ.
ಅಜ್ಜಿ ಹಂಗೆ ಅನ್ನೋದು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ಇದು ನೆಕ್ಸ್ಟ್ ಡೇ ಬೆಳಗ್ಗೆ. ನಿನ್ನೆ ಬರೀ ಮಾತಾಡ್ಕೊಂಡೇ ಟೈಮ್ ಕಳೆದ್ಬಿಟ್ವಿ. ಸೊ ಇದು ಮಾರ್ನಿಂಗ್ 6:30ಗೆ ಎದ್ವಿ. ಬೆಂಗಳೂರಲ್ಲಿ ಇದ್ರೆ 6:30ಗೆ ಎದ್ದೊಳ್ತೀಯಾ? ಖಂಡಿತವಾಗ್ಲೂ ನಾನು ಎದ್ದೊಳೋದೇ ಇಲ್ಲ, ಬಿಕಾಸ್ ನೈಟ್ ಬಂದು ಲೇಟಾಗಿ ಮಲ್ಕೋತೀನಿ. ನಮ್ಮ ಅಜ್ಜಿ ರೆಸಿಪಿ ಫಾಲೋ ಮಾಡ್ತಾ ಇದ್ದೀನಿ. ಕಾಳನ್ನ ಅಂತ ಮಾಡ್ತಾರೆ ನಮ್ಮ ಕಡೆ ಇದ್ಕಿದ ಬೇಳೆಲಿ. ಸೊ ಅದನ್ನು ಮಾಡ್ತಾ ಇದ್ದೀನಿ. ನಮ್ಮ ಅಜ್ಜಿ ಆಚೆ ಕಡೆ ಹಾಲು ಕರ್ಕೋತಾ ಇದ್ದಾರೆ. ತಿಂದುಬಿಟ್ಟು ರೆಡಿಯಾಗಿ ಮದುವೆಗೆ ಹೋಗ್ಬೇಕು. ಕಾಳನ್ನದು ರೆಸಿಪಿ ಹೇಳ್ತೀರಾ ಮೇಡಮ್? ನಮ್ಮ ಅಜ್ಜಿ ಹೇಳಿದ್ದು ಚಕ್ಕೆ, ಜೀರಿಗೆ, ಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ರುಬ್ಬಿಟ್ಟು ನಾರ್ಮಲ್ ನಾವು ಪಲಾವ್ ಹೆಂಗೆ ಮಾಡ್ತೀವೋ ಹಾಗೆ, ಬಟ್ ಚಕ್ಕೆ ಸ್ವಲ್ಪ ಇದರಲ್ಲಿ ಫ್ಲೇವರ್ ಜಾಸ್ತಿ ಹಾಕ್ಬೇಕು ಅಷ್ಟೇ. ನಮ್ಮ ಅಜ್ಜಿ ಹೇಳಿದ್ದು, ನಾನಲ್ಲ, ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಶುಂಠಿ ಹಾಕಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ನಾರ್ಮಲ್ ನಾವು ಪಲಾವ್ಗೆ ಏನೇನು ಹಾಕ್ತೀವಿ ಅದೇ ಥರ ಅಷ್ಟೇ ಗೈಸ್. ಅಜ್ಜಿ ಜೊತೆ ಈ ಲಾಗ್ನ ಎಂಡ್ ಮಾಡ್ಬಿಡೋಣ ಆಯ್ತಾ? ಲವ್ ಇಬ್ರಿಗೂ. ಅಜ್ಜಿ, ನೀನು ವಿಡಿಯೋ ನೋಡ್ತಾರಲ್ಲ ಅವ್ರಿಗೆಲ್ಲ ಏನ್ ಹೇಳ್ತೀಯ ಹೇಳು? ಏನ್ ಹೇಳ್ತೀಯ ಹೇಳು. ನಮ್ಮ ಮೊಮ್ಮಕ್ಳಿಂದು ಸಪೋರ್ಟ್ ಮಾಡಿ. ಮೊಮ್ಮಕ್ಳದ್ದು ವಿಡಿಯೋನ ನೋಡ್ರಿ ಹೇಳು. ಮೊಮ್ಮಕ್ಳು ವಿಡಿಯೋ ನೋಡ್ರಿ, ಜೋರಾಗಿ ಹೇಳು. ನಮ್ಮ ಮೊಮ್ಮಕ್ಕಳು ಈಡ ನೋಡ್ರಿ, ಎಲ್ಲಾರು ಲೈಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸರಕಬರೈಸ್ ಮಾಡಿ. ಹೇಳ್ಬೇಕು ಸಬ್ಸ್ಕ್ರೈಬ್ ಮಾಡಿ. ಹಿಂಗೆ ಟಾರ್ಚರ್ ಕೊಡೋದು ನನ್ನ ತಂಗಿ ಎಲ್ಲಾರ್ಗು. ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಬೇಕಂತ ಮಾಡ್ಬಿಡ್ರಿ ಗೈಸ್. ಮಾಡ್ಬಿಡ್ರಿ, ಹೋಗಿ ವಯಸ್ಸಾದವ್ರು ಹೇಳ್ತವ್ರೆ, ಮಾಡ್ಕೊಬಿಡ್ರಿ. ಬಾಯ್ ಬಾಯ್ ಬಾಯ್. ಮತ್ತೆ ಸಿಗುವ ಇನ್ನೊಂದು ಮದ್ವೆಲಿ. ಇಲ್ಲ ಬತ್ತಿಯಲ್ಲ ಬೆಂಗಳೂರಿಗೆ. ಇಶ್ಯೂ ಮಾಡಕ್ ಬಿಡ್ತೀನಿ. ಗೈಸ್, ಇದು ಯಾವ್ದೋ ಲಕ್ಷ್ಮೀ ದೇವ್ರ ದೇವಸ್ಥಾನಕ್ಕೆ ಬಂದಿದ್ವಲ್ಲ, ಅಲ್ಲಿ ಒಂದು ಉದ್ಭವವಾಗಿರುವ ಕಲ್ಯಾಣಿ ಇದೆಯಂತೆ. ನೋಡು ನಮ್ಮ ಮನಿ ಹೆಂಗಿದೆ ಅಂತ. ಆಯ್ತಾ, ಬನ್ನಿ ನಡೀರಿ. ಕುಡಿದ್ರು ಆಯ್ತಣ್ಣ. ಸಿಂಚು ಕುಡಿಬೇಡ ಸಿಂಚು. ಕುಡಿ ಏನಾಗಲ್ಲ. ನಿಜ ಸೀರಿಯಸ್ ಆಗಿ ಹೇಳ್ತಾರದು. ಕೊಡವ ಬೇಡ ಸಿಂಚು. ಸುಮ್ಮನೆ ಆಕ್ಟಿಂಗ್ ಮಾಡೋ. ನೀರು ಸೂಪರ್ ಆಗಿದೆ ಅಂತ ಲಾಗಲ್ ಹಾಕು. ಕಡೆ ಹೋಯ್ತೀನಿ ಗೊತ್ತೈತೆ, ಹಾಕು. ಆ ಕಡೆ ಬಿಟ್ಬಿಟ್ಟು ಹೇಳು ಹೆಂಗೈತೆ ಅಂತ. ಮತ್ತೆ ತೀರ್ಥ ತರ ಐತಿ ಅಂತ ನೀನು ಕುಡಿತಾ ಇದ್ದೀನಿ. ನಾವ್ ಹೇಳಿದ್ರೆ ಕುಡಿತಾರ ಅಂತ ಹೇಳ್ತಾ ಕುಡಿ. ಮೂರು ಜನ ಸೇರ್ಕೊಂಡು ನಮ್ಗೆ ಬಾರಿ ಇಷ್ಟ ಕೊಡ್ತಿದ್ದೀರಾ ಫ್ರೆಂಡ್. ಸಬ್ಸ್ಕ್ರೈಬ್ ಮಾಡ್ಬೇಕಂತ ಮಾಡ್ಬಿಡ್ರಿ ಗೈಸ್. ಮಾಡ್ಬಿಡ್ರಿ, ಹೋಗಿ ವಯಸ್ಸಾದವ್ರು ಹೇಳ್ತವ್ರೆ, ಮಾಡ್ಕೊಬಿಡ್ರಿ.